ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಪಲ್ಲವಿ ಹೊರಗಡೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಸಡನ್ಲಿ ರಾಘು ಜಾನ್ಸಿನ ಕರ್ಕೊಂಡ್ ಬರೋದನ್ನ ನೋಡಿ ಒಂದ್ ಕ್ಷಣ ಶಾಕ್ ಆಗ್ತಾಳೆ. ಆಗ ದೊಡ್ಡಪ್ಪ ದೊಡ್ಡಪ್ಪ ದೊಡ್ಡಮ್ಮ ಅಮ್ಮ ಎಲ್ಲ ಬನ್ನಿ, ಇಲ್ಲಿ ನೋಡ್ ಬನ್ನಿ ಏನ್ ನಡೀತಾ ಇದೆ ಅಂತ ಹೇಳಿ ಎಲ್ಲರನ್ನು ಆಚೆ ಕರೆಸ್ತಾಳೆ. ಆಗ ರಾಘು ಮತ್ತು ಝಾನ್ಸಿ ಮನೆ ಹತ್ರ ಬಂದು ಇಳಿತಾರೆ. ಆಗ ಎಲ್ರು ಝಾನ್ಸಿನ ನೋಡಿ ಏನಿದು ಝಾನ್ಸಿ ಬದ್ಲಾಗ್ಬಿಟ್ಲಾ, ಏನ್ ನಡೀತಾ ಇದೆ ಇಲ್ಲಿ ಅಂತ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಆಗ ಝಾನ್ಸಿ, ನೋಡಿದೀಯ ಪಲ್ಲವಿ, ನಿಮ್ಮ ಅಣ್ಣನೇ ನನ್ನ ಇವತ್ತು ಸ್ಕೂಟಿಲಿ ಕರ್ಕೊಂಬಂದ. ನಾವು ಇವತ್ತು ಎಷ್ಟು ರೊಮ್ಯಾಂಟಿಕ್ ಆಗಿದ್ವಿ ಗೊತ್ತಾ? ಯಾಕೆ ನಾವಿಬ್ರು ಈ ತರ ಇರೋದು ನಿನ್ ಕಡೆ ಸಹಿಸ್ಕೊಳಕ್ ಆಗ್ತಾ ಇಲ್ವಾ? ಹೊಟ್ಟೆ ಉರಿತಾ ಇದೀಯಾ ಅಂತ ಪಲ್ಲವಿಗೆ ಹೇಳಕ್ ಶುರು ಮಾಡ್ತಾಳೆ. ಆಗ ಪಲ್ಲವಿ ಪಾಪ ಬದಲಾಗಿರ್ತಾಳಲ್ವಾ, ಸೊ ಅದಕ್ಕೋಸ್ಕರ ಅವಳು ಏನು ಮಾತಾಡೋಕೆ ಮಾತೇ ಇರೋದಿಲ್ಲ, ಸುಮ್ಮನೆ ಕೆಳಗಡೆ ಮುಖ ಮಾಡ್ಕೊಂಡು ನಿಂತ್ಕೋತಾಳೆ. ಅದೇ ತರ ಝಾನ್ಸಿ ಎಲ್ರಿಗೂ ಮಾತಾಡ್ತಾ ಶುರು ಮಾಡ್ತಾಳೆ. ಏನ್ ಸಂಗೀತ, ನೋಡಿದ್ಯಾ ನಿಮ್ಮ ಅಣ್ಣಂದು ನಂದು ಜೋಡಿ ಹೇಗಿದೆ ಅಂತ? ಇವತ್ತು ನಾವು ತುಂಬಾನೇ ಖುಷಿಯಾಗಿದ್ವಿ ಗೊತ್ತಾ ಅಂತ ಎಲ್ರ ಮುಂದೆ ಹೇಳೋಕೆ ಶುರು ಮಾಡ್ತಾಳೆ. ಆದ್ರೆ ಎಲ್ರು ತುಂಬಾನೇ ಖುಷಿಯಿಂದ ಝಾನ್ಸಿ ಅಂತೂ ಇಂತೂ ಬದ್ಲಾಗ್ಬಿಟ್ಲಲ್ಲ, ಎಲ್ಲ ಸರಿ ಹೋಯ್ತಲ್ಲ ಅಂತ ಅನ್ಕೊಂಡು ಏನು ಮಾತಾಡದೆ ಸುಮ್ನೆ ನಿಂತ್ಕೋತಾರೆ. ಈ ಕಡೆ ತುಳಸಿ ಸಂಪತ್ ಕುಮಾರ್ ಹತ್ರ ಬರ್ತಾಳೆ, ಅಂದ್ರೆ ಅವ್ರ ಅಪ್ಪನ ಹತ್ರ ಬರ್ತಾಳೆ. ಏನಪ್ಪಾ ಆ ಝಾನ್ಸಿ ಎಲ್ಲಿದ್ದಾಳ ಅಂತ ಗೊತ್ತಾಯ್ತಾ ಅಂತ ಹೇಳಿದಾಗ, ಇದೇನಮ್ಮ ತುಳಸಿ ಹೀಗ್ ಕೇಳ್ತಾ ಇದೀಯಾ? ನಾನ್ ನಿನ್ನ ಕೇಳ್ಬೇಕು, ಝಾನ್ಸಿ ಎಲ್ಲಿದ್ದಾಳಮ್ಮ? ಅವಳಿಗೆ ಎಲ್ಲ ಹುಷಾರಾಗಿದ್ದಾಳ ತಾನೇ? ಏನಾದ್ರೂ ತೊಂದ್ರೆ ಏನಾದ್ರೂ ಮಾಡ್ಬಿಟ್ಟಿಯಾ ಅಂತ ತಾತ ಕೇಳೋಕೆ ಶುರು ಮಾಡ್ತಾನೆ. ಏನಪ್ಪಾ ಇದು ಈ ತರ ಕೇಳ್ತಾ ಇದೀಯಾ, ಏನು ಡ್ರಾಮಾ ಮಾಡ್ತಾ ಇದೀಯಾ? ಅಲ್ಲ ಅವಳು ಎಲ್ಲಿದ್ದಾಳೆ ಅಂತ ನಾನೇನ್ ಕೇಳಿದ್ರೆ ನೀನೇ ನಾನು ಕೇಳ್ತಾ ಇದೀಯಾ? ಎಲ್ಲಿದ್ದಾಳೆ ಸರಿಯಾಗಿ ಹೇಳಪ್ಪ ಅಂತ ಹೇಳಿದಾಗ, ನನಗೇನು ಗೊತ್ತು ತುಳಸಿ, ನೀನೇ ಹೇಳು ಅಂತ ಹೇಳಿದಾಗ, ಅಪ್ಪ ನನಗಂತೂ ತಲೆ ಕೆಟ್ಟೋಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತೇನೆ ಆಗ್ತಾ ಇಲ್ಲ. ರಾಘವೇಂದ್ರ ಅವಳನ್ನ ಎಲ್ಲಿ ಕರ್ಕೊಂಡು ಹೋಗಿದಾನೋ ಏನೋ ಗೊತ್ತಿಲ್ಲ, ಖಂಡಿತ ಅವನು ಇಲ್ಲಿಗೆ ಕರ್ಕೊಂಡ್ ಬರ್ತಾನೆ ಅಂತ ನನಗನ್ನಿಸ್ತಾ ಇದೆ. ಅವನ್ ಬಂದ್ರೆ ನಾನು ಹೇಳ್ಕೊಟ್ಟಿರೋ ತರಾನೇ ನೀವು ಹೇಳ್ಬೇಕು. ಆ ರಾಘುನ ಝಾನ್ಸಿನ ಒಂದಾಗೋಕೆ ನೀವು ಬಿಡ್ಲೇಬಾರ್ದು, ಇಲ್ಲ ಅಂದ್ರೆ ಸುಮಿತ್ರನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳೋಕೆ ಶುರು ಮಾಡ್ತಾಳೆ. ಆಗ ಸಂಪತ್ ಕುಮಾರು, ಏನೇ ತುಳಸಿ ನೀನು ಪದೇ ಪದೇ ಅದನ್ನೇ ಹೇಳ್ತೀಯಾ? ನನಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ, ನೋಡೋಣ ಅವಳು ಬರ್ಲಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ರಾಯ್ ಮತ್ತು ತರುಣ ರಘುಗೆ ಕಾಲ್ ಮಾಡ್ತಾ ಇರ್ತಾರೆ. ಆದ್ರೆ ರಘು ಯಾವುದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡ್ತಾನೆ ಇರೋದಿಲ್ಲ. ಆಗ ತರುಣ, ಏನೇನು ಫೋನ್ ರಿಸೀವ್ ಮಾಡ್ತಾನೆ ಇಲ್ಲ, ಏನ್ ಮಾಡೋದೀಗ? ತಾತನ್ಗೆ ಫೋನ್ ಮಾಡ್ಬಿಡೋಣ ಅಂತ ಅನ್ಕೊಂಡಾಗ, ಬೇಡ ಬೇಡ, ಮತ್ತೆ ತಾತನ್ಗೆ ಫೋನ್ ಮಾಡಿದಾಗ ತುಳಸಿ ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ ಮುಗೀತು ಕತೆ. ಹೇಗಾದ್ರೂ ಮಾಡಿ ಝಾನ್ಸಿ ಮೇಡಮ್ ಅವ್ರಿಗೆ ಈ ಟ್ಯಾಬ್ಲೆಟ್ ಕೊಡ್ಲೇಬೇಕು ಅಂತ ಮಾತಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಆಗ ಸಡನ್ಲಿ ಅಲ್ಲಿ ಒಂದು ವೆಹಿಕಲ್ ಬಂದು ಅವ್ರ ಗಾಡಿಗೆ ಗುದ್ಬಿಡುತ್ತೆ. ಅಂದ್ರೆ ರಾಯ್ ಮತ್ತು ತರುಣ್ಗೆ ಆಕ್ಸಿಡೆಂಟ್ ಆಗೋಗೇ ಬಿಡುತ್ತೆ. ಈ ಕಡೆ ಮನೇಲಿ ಎಲ್ರು ಖುಷಿಯಾಗಿರ್ತಾರೆ. ಅಂತೂ ಇಂತೂ ನಮ್ ರಾಘು ಜೀವನ ಸರಿ ಹೋಯ್ತಲ್ಲ, ಝಾನ್ಸಿಗೆ ಹಳೆ ನೆನಪೆಲ್ಲ ವಾಪಸ್ ಬಂತಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಾಲ್ನಲ್ಲಿ ನಿಂತ್ಕೊಂಡಿರ್ತಾರೆ. ಎಲ್ಲ ಮಲ್ಕೊಳ್ಳೋಕೆ ಹಾಸಿಗೆನ ರೆಡಿ ಮಾಡ್ತಾ ಇರ್ತಾರೆ. ಆಗ ಸಡನ್ಲಿ ಅಲ್ಲಿಗೆ ಝಾನ್ಸಿ ಬರ್ತಾಳೆ. ತಂದೆಲ್ಲ ಬೆಡ್ಶೀಟ್ನ ತಗೊಂಡು ಬಂದಾಗ, ಏನಮ್ಮ ನೀನ್ ಇಲ್ಲೇ ಮಲ್ಗ್ತೀಯಾ ಅಂತ ಕೇಳಿದಾಗ, ಇಲ್ಲ ಇಲ್ಲ ನಾನ್ಯಾಕೆ ಇಲ್ಲಿ ಮಲ್ಕೊಳ್ಳಿ, ನಮ್ಮ ಯಜಮಾನ್ರು ಸರಿ ಹೋಗಿದ್ದಾರಲ್ವಾ, ಸೊ ಅದಕ್ಕೋಸ್ಕರ ನಾನು ಅವ್ರ ಜೊತೆಗೆ ಮಲ್ಕೋತೀನಿ. ಯಾಕೆ ನಿಮ್ಗೆಲ್ಲ ತೊಂದ್ರೆನಾ, ಹೊಟ್ಟೆ ಉರಿತಾ ಇದೆಯಾ ಅಂತ ಕೇಳಿದಾಗ, ಏನ್ ಇವಳು ಈ ತರ ಮಾತಾಡ್ತಾ ಇದ್ದಾಳೆ? ಅಲ್ಲ ನಾವೆಲ್ಲ ಇವಳು ಚೆನ್ನಾಗಿರ್ಲಿ ಅಂತ ನಾವು ಅನ್ಕೊಂಡ್ರೆ ಇವಳು ಯಾಕೆ ನಮ್ಮ ಬಗ್ಗೆ ಈ ತರ ಮಾತಾಡ್ತಾ ಇದ್ದಾಳೆ ಅಂತ ಎಲ್ರು ಮನಸ್ಸೊಳಗೆ ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಆಗ ಝಾನ್ಸಿ, ರೀ ಯಜಮಾನ್ರೆ, ನೀವು ಮರ್ಯಾದೆಯಿಂದ ಇವಾಗ ಒಳಗ್ ಬಂದರೆ ಸರಿ, ಇಲ್ಲ ಅಂದ್ರೆ ನಿಮ್ನ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂತ ತಮಾಷೆ ಮಾಡೋಕೆ ಶುರು ಮಾಡ್ತಾಳೆ. ಆಗ ಎಲ್ರು ಖುಷಿಯಿಂದ, ಸರಿ ಸರಿ ನೀವೆಲ್ಲ ಒಳ ಮಲ್ಕೊಳ್ಳಿ, ನಾವ್ ಇಲ್ಲೇ ಮಲ್ಕೋತೀವಿ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ರಾಘು ಒಳಗಡೆ ಹೋಗ್ತಾನೆ. ಈ ಕಡೆ ತುಳಸಿ ಅಪ್ಪನ್ನ ಪೀಡಿಸ್ತಾ ಇರ್ತಾಳೆ. ಅಲ್ಲ ಅಪ್ಪ, ಅವಳಿಗೆ ನೀನಾದ್ರೂ ಫೋನ್ ಮಾಡು, ಎಲ್ಲಿದ್ದಾಳೆ ಅಂತ ಕೇಳು ಅಂತ ಹೇಳಿದಾಗ, ಅಲ್ಲ ತುಳಸಿ, ಅವಳು ಯಾವ ಪರಿಸ್ಥಿತಿಲಿ ಇದ್ದಾಳೋ ಏನು, ಅವಳಿಗೆ ಹೇಗ್ ಫೋನ್ ಮಾಡ್ಲಿ, ಸ್ವಲ್ಪ ತಾಳು, ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಕೊಡು ಅಂತ ಹೇಳಿದಾಗ, ನೋಡಪ್ಪ ಬೇಗ ಬೇಗ ಮಾಡು, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ, ಏನಾದ್ರೂ ಪ್ಲಾನ್ ಮಾಡಪ್ಪ ಅಂತ ಹೇಳ್ತಾ ಇರುವಾಗ ರಾಘು ತಾತನ್ಗೆ ಕಾಲ್ ಮಾಡೇ ಬಿಡ್ತಾನೆ. ಆಗ ತಾತ, ರಘು ಎಲ್ಲಿದೀಯಪ್ಪ ಅಂತ ಹೇಳಿದಾಗ, ತಾತ ನಮ್ಗೆ ಸ್ವಲ್ಪ ತೊಂದರೆ ಆಗಿತ್ತು, ಅದಕ್ಕೆ ಇವಾಗ ನಾವು ಝಾನ್ಸಿ ಮಾಡೋಮರ ಕರ್ಕೊಂಡು ಸ್ವಲ್ಪ ಸೇಫ್ ಆದ ಜಾಗದಲ್ಲಿ ಇದೀನಿ. ನಾಳೆ ನಿಮ್ಮನ್ನ ನಾನು ಮೀಟ್ ಮಾಡ್ಬೇಕು, ಝಾನ್ಸಿ ಮೇಡಮ್ ಅವ್ರ ಜೊತೆ ನಾನು ಮತ್ತೆ ಮದುವೆ ಆಗ್ಬೇಕು, ಹಳೇದೆಲ್ಲ ಅವ್ರಿಗೆ ನೆನಪಾಗಿದೆ ಅಂತ ಹೇಳಿದಾಗ ತಾತನಿಗೆ ತುಂಬಾನೇ ಖುಷಿ ಆಗುತ್ತೆ. ಹೌದೇನಪ್ಪ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಈ ಕಡೆ ತುಳಸಿ, ಏನಪ್ಪ ಏನು 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 ಮಾತಾಡದೆ ನೀನು, ಖುಷಿಯಾಗಿಟ್ಬಿಟ್ಟೆ ಫೋನು,
ಅಂದ್ರೆ ನಿನ್ನ ಸೊಸೆ ನಿಂಗೆ ಬೇಡವಾ ಅಂತ ಹೇಳಿದಾಗ, ಏ ತುಳಸಿ ಏನೇ ಮಾತಾಡ್ತಾ ಇದೀಯಾ? ಸರಿ ಆಯ್ತು, ನೀನು ಹೇಳ್ದಾಗೆ ನಾನು ಅವ್ರ ಜೊತೆಗೆ ಕೆಟ್ಟದಾಗಿ ನಡ್ಕೋತೀನಿ. ಆದ್ರೆ ನಾಳೆ ನೀನು ಸುಮಿತ್ರನ ಅಲ್ಲಿಗೆ ಕರ್ಕೊಂಬರ್ಬೇಕು. ಅವಾಗ ಮಾತ್ರ ನಾನು ಆ ಥರ ಹೇಳ್ತೀನಿ ಅಂತ ಹೇಳಿದಾಗ, ತುಳಸಿಗೆ ಏನು ಮಾತಾಡೋಕೆ ಮಾತೇ ಬರೋದಿಲ್ಲ. ಯಾಕಂದ್ರೆ ಸುಮಿತ್ರ ಅವಳ ಹತ್ರ ಇರೋದೇ ಇಲ್ವಲ್ಲ, ಕಳೆದೋಗಿರ್ತಾಳಲ್ವಾ. ಸೊ ಅದಕ್ಕೋಸ್ಕರ ಕರ್ಕೊಂಬ ಅಂದ್ರೆ ಅವಳು ಎಲ್ಲಿಂದ ಕರ್ಕೊಂಬರ್ತಾಳೆ? ಸೊ ಅದಕ್ಕೋಸ್ಕರ ಅವ್ರು ತುಂಬಾನೇ ಟೆನ್ಷನ್ ಆಗಿ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗದೆ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಆಗ ತಾತ, ಸರಿ ಆಯ್ತು, ನೀನ್ ಹೇಳ್ದಾಗೆ ನಾನು ನಡ್ಕೋತೀನಿ, ಸುಮಿತ್ರನ ಕರ್ಕೊಂಬರೋ ವ್ಯವಸ್ಥೆನ ನೀನ್ ಮಾಡ್ಕೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ತಾತ. ಈ ಕಡೆ ಝಾನ್ಸಿ ರೂಮಲ್ಲಿ ಕೂತಿರ್ತಾಳೆ. ರೀ ಯಜಮಾನ್ರೆ, ಬೇಗ ಬನ್ರಿ ಇಲ್ಲಿ. ಏನ್ರಿ ಆಗಿದೆ ನನ್ಗೆ? ನೋಡಿದ್ರಾ ನನ್ನ ಕೊರಳು ಖಾಲಿ ಇದೆ, ನನ್ನ ತಾಳಿ ಎಲ್ಲಿರಿ ಅಂತ ಕೇಳಿದಾಗ, ಅದು ನನ್ನ ಕೈಯಲ್ಲೇ ಇದೆ ಮೇಡಮ್ ಅಂತ ಹೇಳಿದಾಗ, ಏನೋ ಕೈಯಲ್ಲಿದೆಯಾ? ಅದೇಗ್ ನಿನ್ ಕೈಲಿ ಬಂತು? ಅದು ನನ್ನ ಕೊರಳಲ್ಲಿ ಇರ್ಬೇಕಲ್ವಾ ಅಂತ ಹೇಳಿದಾಗ, ಮೇಡಮ್ ನಿಮ್ಗೆ ಗೊತ್ತಿಲ್ಲ, ಏನೇನೋ ನಡೆದೋಗಿದೆ ಜೀವನದಲ್ಲಿ, ಅದಕ್ಕೋಸ್ಕರ ಅದನ್ನ ಇನ್ನೊಂದ್ಸಾರಿ ನಾನು ಕಟ್ಟಬೇಕು. ಯಾಕಂದ್ರೆ ನಮ್ಗೆ ಡಿವೋರ್ಸ್ ಆಗಿದೆ ಮೇಡಮ್ ಅಂತ ಹೇಳಿದಾಗ, ಝಾನ್ಸಿಗೆ ಶಾಕ್ ಆಗುತ್ತೆ. ಏನು, ನಮ್ಮಿಬ್ಬರಿಗೆ ಡಿವೋರ್ಸ್ ಆಗಿದೆಯಾ? ಅದೇಗೆ ಅಂತ ಹೇಳಿದಾಗ, ನಡೆದಿರೋ ಪ್ರತಿ ಒಂದು ವಿಷಯನೂ ವಿವರವಾಗಿ ರಾಘು ಹೇಳ್ತಾ ಹೋಗ್ತಾನೆ. ಆಗ ಝಾನ್ಸಿಗೆ ಶಾಕ್ ಆಗ್ತಾ ಹೋಗುತ್ತೆ. ಅಯ್ಯೋ, ನಾನು ಇಷ್ಟೆಲ್ಲ ಮಾಡಿದ್ನ, ಇಷ್ಟೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಅಂತ ಅನ್ಕೊಂಡು ಪಾಪ ಝಾನ್ಸಿ ತುಂಬಾನೇ ಬೇಜಾರು ಮಾಡ್ಕೋತಾ ಇರ್ತಾಳೆ. ಎಲ್ಲ ವಿಷಯನೂ ಕೇಳಿ ಝಾನ್ಸಿಗೆ ತುಂಬಾನೇ ಬೇಜಾರಾಗತ್ತೆ. ಆಗ ರಾಘು ಹತ್ರ ಬಂದು, ರಾಘು ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನೇನಾದ್ರೂ ನಿನಗೆ ನೋವು ಮಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಹೇಳಿದಾಗ, ಇಲ್ಲ ಮೇಡಮ್ ಪರವಾಗಿಲ್ಲ, ಯಾಕಂದ್ರೆ ನಿಮ್ಗೆ ಎಲ್ಲ ನೆನಪು ಹೊರಟಾಗಿತ್ತಲ್ವಾ, ಅದಕ್ಕೆ ಆ ಥರ ನಡ್ಕೊಂಡ್ರಿ. ಅದೇ ನೆನಪಿದ್ದಿದ್ರೆ ನೀವು ಆ ಥರ ನಡ್ಕೋತಾ ಇದ್ರಾ? ಪರವಾಗಿಲ್ಲ, ನನಗೇನು ಬೇಜಾರಾಗಿಲ್ಲ ಮೇಡಮ್ ಅಂತ ಹೇಳಿದಾಗ, ಪಾಪ ಝಾನ್ಸಿ ತುಂಬಾನೇ ಬೇಜಾರಲ್ಲಿ ರಾಘುನ ತಪ್ಕೋತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್.